ಕನ್ನಡದ ರಿಯಾಲಿಟಿ ಶೋ ಒಂದರಲ್ಲಿ ಪ್ರತಿಷ್ಠೆಯ ಕಣವಾಗಿ ಧೂಳೆಬ್ಬಿಸುವಂಥ ಶೋ ಅಂದರೆ ಅದು ಬಿಗ್ ಬಾಸ್. ಅದು ಈಗ ಒಂದು ಹಂತಕ್ಕೆ ಬಂದು ತಲುಪಿದೆ. ಒಂದು ಹಂತಕ್ಕೆ ಅಂತಂದರೆ ಕೊನೆಯ ಹಂತಕ್ಕೆ ವಿನ್ನರ್ ಯಾರು, ರನ್ನರ್ ಯಾರು ಅನ್ನುವಂಥದ್ದು ತುಂಬ ಕ್ರೇಜನ್ನು ಉಂಟು ಮಾಡಿರುವಂಥದ್ದು. ಅದರಲ್ಲಿ ಗಿಲ್ಲಿ ವಿಚಾರದಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಸ್ಗಳಿದ್ದಾರೆ ಈಗ, ಇವತ್ತು ಏನಾಗುತ್ತೆ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ಏನು ಕ್ಯೂರಿಯಾಸಿಟಿ ರೀ, ಅಬ್ಬಬ್ಬಬ್ಬಬ್ಬ. ಅವರವ್ರ ಊರಲ್ಲಿ ಅವರವರ ಯಾರ್ಯಾರಿದ್ದಾರೆ ಕಂಟೆಸ್ಟೆಂಟ್ಗಳು, ಏನೇನೇನೋ ಕ್ರೇಜು. ಗಿಲ್ಲಿ ವಿಚಾರದಲ್ಲಂತೂ ಆ ಎತ್ತಿನ ಮೇಲೆ ಬರ್ಸಿದ್ದೇನೋ ಚಿತ್ರಣವನ್ನು, ಅಬ್ಬಬ್ಬಬ್ಬ, ಈ ಥರನೂ ಕ್ರೇಜಾ, ಅದ್ಭುತ. ನೋಡಿ ಯಾವ ರೀತಿಯಾಗಿದೆ, ಹೇಗಿದೆ ಅಂತ ಹೇಳಿ. ರಾಜ್ಯದಲ್ಲಿ ಬಿಗ್ ಬಾಸ್ ಸೀಸನ್ 12 ಫೀವರ್. 6 ಸ್ಪರ್ಧಿಗಳಲ್ಲಿ ಬಾಸ್ ಆಗೋದ್ಯಾರು? ಫ್ಯಾನ್ಸ್ ವೋಟಿಂಗ್ ನಲ್ಲಿ ಗಿಲ್ಲಿ ದರ್ಬಾರ್. ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗ್ತಿದ್ದಂತೆ ಅಭಿಮಾನಿಗಳ ಕ್ರೇಜ್ ಕೂಡ ಜೋರಾಗ್ತಿದೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನಿಂತಲ್ಲಿ ಕುಂತಲ್ಲೆಲ್ಲ ಈ ಬಾರಿ ಬಿಗ್ ಬಾಸ್ ಅದ್ದೇ ಹಂಗಾಮ ಆಗೋಗಿದೆ. ಆ ಝಲಕ್ ಕಣ್ತುಂಬಿಕೊಳ್ಳೋಣ ಬನ್ನಿ. ಇವತ್ತು ಮತ್ತು ನಾಳೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಗಿಲ್ಲಿ ನಟ, ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿ ಈ ಮೂವರೇ ಟಾಪ್ 3 ನಲ್ಲಿರ್ತಾರೆ ಅನ್ನೋದು ಹಲವರ ಲೆಕ್ಕಾಚಾರ. ಆದರೆ ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಬಿಗ್ ಬಾಸ್ ಕಣ್ಣಲ್ಲಿ ಯಾರು ಟಾಪ್ 3 ನಲ್ಲಿ ಉಳಿತಾರೆ ಅನ್ನೋದು ಯಾರ ಊಹೆಗೂ ನಿಲುಕದ್ದು. ಜನರ ಲೆಕ್ಕಾಚಾರವೇ ಉಲ್ಟಾ ಆಗುವ ಕೌತುಕವೂ ಕೂಡ ಕರುನಾಡಿನ ಮುಂದಿದೆ. ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಅಖಾಡದಲ್ಲಿರುವ 6 ಸ್ಪರ್ಧಿಗಳು ಗೆಲುವಿನ ನಾಗಾಲೋಟದಲ್ಲಿ ಮುಂದಡಿ ಇಟ್ಟಿದ್ದಾರೆ. ಆದರೆ ಗಿಲ್ಲಿ ನಟ ಮತ್ತೆ ಅಶ್ವಿನಿ ಗೌಡ ಮಧ್ಯೆ ಎಷ್ಟು ಟಫ್ ಫೈಟ್ ಇದೆ ಅನ್ನೋದಂತೂ ಸೋಷಿಯಲ್ ಮೀಡಿಯಾ ಕಣ್ಣಾಡಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಕರುನಾಡನ್ನೇ ನಗುವಿನ ಕಚಗುಳಿಯಲ್ಲಿ ಮಿಂದೇಳಿಸಿರುವ ಗಿಲ್ಲಿ ಯೂತ್ಸ್ ಮಾತ್ರವಲ್ಲ, ಪ್ರತಿ ಹಳ್ಳಿಗಳಲ್ಲೂ ಕೂಡ ಗಿಲ್ಲಿ ಅಂದ್ರೆ ಸಾಕು ನೀನೇ ಗೆಲ್ಲು ಮಗ ಅನ್ನುವಷ್ಟು ಮನೆ ಮಾತಾಗಿದ್ದಾರೆ. ಮಂಗಳೂರಿನ ಮುದ್ದು ಬೆಡಗಿ ರಕ್ಷಿತಾ ಶೆಟ್ಟಿ ಕೂಡ ಸಖತ್ ಕ್ರೇಜ್ ಕ್ರಿಯೇಟ್ ಮಾಡಿದ್ದಾರೆ. ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ ಹವಾ, ಶಿವಣ್ಣನಿಗೂ ಮಾಡಿದ್ನಲ್ಲ ಮೋಡಿ. ಈ ಗಿಲ್ಲಿ ಅನ್ನುವ ಕಾಮಿಡಿ ಕಿಲಾಡಿ ಸಾಮಾನ್ಯ ಜನರ ಮನಸ್ಸಲ್ಲಿ ಮಾತ್ರ ಅಲ್ಲ, ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ಗಳ ಬಾಯಲ್ಲೂ ಕೂಡ ಗಿಲ್ಲಿಯ ಗುಣಗಾನವೇ ಆಗ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಹಳ್ಳಿಯ ಸೊಗಡನ್ನೇ ಉಣಬಡಿಸಿದ ಗಿಲ್ಲಿ ಸ್ಯಾಂಡಲ್ವುಡ್ ನಟರನ್ನು ಕೂಡ ಅದೆಷ್ಟು ಮೋಡಿ ಮಾಡಿದಾನೆ ಅಂದ್ರೆ ಗೆದ್ರೆ ನೀನೇ ಗೆಲ್ಲಬೇಕು ಗಿಲ್ಲಿ ಅಂತಿದ್ದಾರೆ ದೊಡ್ಡ ಮನೆಯ ಶಿವಣ್ಣ. ಅಲ್ಲದೆ ಬಿಗ್ ಬಾಸ್ 11ರ ವಿನ್ನರ್ ಹನುಮಂತ ಲಮಾಣಿ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಪವಿ ಪೂವಯ್ಯ ಕೂಡ ಗಿಲ್ಲಿ ಬೆಂಬಲಕ್ಕೆ ನಿಂತಿದ್ದಾರೆ. ಗಿಲ್ಲಿ ನಟ ತುಂಬ ಹಾರ್ಟಿಗೆ ಒಬ್ಬರ ಮಾತಾಡ್ತಾರೆ, ವೆರಿ ಗುಡ್ ಹಾರ್ಟ್, ಜೆನ್ಯೂಟಿ ಇದೆ, ಎಲ್ಲೂ ಫೇಕ್ ಇಲ್ಲ. ನನಗೆ ಅದಿಷ್ಟ. ನಾನು ಇವಾಗ ಇಮ್ಯಾಜಿನ್ ಮಾಡುವಾಗ ಎಲ್ಲಿ ಆಡ್ಬೋದು ನಾನು ಇಮ್ಯಾಜಿನ್ ಮಾಡಿ, ಬಿಕಾಸ್ ನಮ್ಮ ಕೋಪರು ಇದೆ, ಸಾಫ್ಟ್ನೆಸ್ಸು ಇದೆ, ಆಮೇಲೆ ಏನಂತೀವಿ ಒಂಥರ ನಾಟಿನೆಸ್ ಇದೆ. ಐ ಥಿಂಕ್ ಇನ್ ಆಲ್ ದಟ್ ಈಸ್ ವೆರಿ ಗುಡ್. ನಾಳೆ ಇಲ್ಲ ನಾಡಿದ್ದ ಫಿನಾಲೆ ಅಣ್ಣ ಗೆಲ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ಆತನ ನೋಡಿರೋದ್ರಿಂದ? ಗಿಲ್ಲಿ ಆಲ್ ದ ಬೆಸ್ಟ್ ಟಾಪ್ 6 ಅಲ್ಲಿ ಇರೋದಕ್ಕೆ. ಅಂಡ್ ಪ್ಲೀಸ್ ಗೆದ್ದು ಬಾ, ಏನೋ ಗೆದ್ದು ಬರ್ತೀಯಾ ಅಂತ, ಬಟ್ ಸ್ಟಿಲ್ ಹೋಪಿಂಗ್ ನೀನೇ ಗೆಲ್ಲಬೇಕು ಅಂತ. ಆಸ್ ಅ ಫ್ರೆಂಡ್, ನಮ್ಮ ಸ್ನೇಹಿತ ಆಗಿ ಐ ವಾಂಟ್ ಯು ಟು ವಿನ್. ಸೊ ತುಂಬ ಚೆನ್ನಾಗಿ ಆಡ್ತಾ ಇದೆಯಾ. ಆ್ಯಂಡ್ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಆಲ್ ದ ಬೆಸ್ಟ್. ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಮೇನ್ಲಿ ನನಗೆ ಗಿಲ್ಲಿ ಗೆಲ್ಲಬೇಕು. ಆ್ಯಂಡ್ ಆಲ್ ದ ಬೆಸ್ಟ್ ಗಿಲ್ಲಿ. ನನ್ನ ತಮ್ಮ, ಆತ್ಮೀಯ ಗೆಳೆಯ ಗಿಲ್ಲಿ ಫಿನಾಲೆಗೆ ಬಂದಿದ್ದಾನೆ. ನಿಮ್ಮ ಓಟ್ಗಳು ಅತಿ ಅಮೂಲ್ಯ, ಆಮೇಲೆ ಅಗತ್ಯ ಕೂಡ. ನನ್ನ ತಮ್ಮ ಗೆಲ್ಲುವಂತ ಎಲ್ಲ ಸಾಧ್ಯತೆಗಳು, ನಿಮ್ಮ ಒಂದು ಬೆಂಬಲ ಎಲ್ಲ ಒಂದು ಬೇಕಾಗಿದೆ. ಸೊ ದಯವಿಟ್ಟು ಗಿಲ್ಲಿಗೆ ಸಪೋರ್ಟ್ ಮಾಡಿ. ಒಳ್ಳೇದಾಗ್ಲಿ ಗಿಲ್ಲಿ, ಆಲ್ ದ ವೆರಿ ಬೆಸ್ಟ್ ಯು. ತುಂಬಾ ಚೆನ್ನಾಗಿ ಬೆಳೀಚಿನ. ಇಷ್ಟೂ ಜನರನ್ನು ಹೋಲಿಸ್ಕೊಂಡಾಗ ನಿಜವಾಗ್ಲೂ ಇದರಲ್ಲಿ ಎಲ್ಲರನ್ನೂ ನಗಿಸ್ತಾ ಇರುವಂಥ ಹುಡುಗ ಗಿಲ್ಲಿ. ಬಡವ್ರ ಮನೆ ಹುಡುಗ, ತುಂಬ ಕಷ್ಟದಿಂದ ಬಂದಿದ್ದಾರೆ, ಎಲ್ಲರನ್ನೂ ನಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಯಾರನ್ನು ಬೇಕಾದ್ರೆ ನಗಿಸ್ತಾರೆ. ಅವರಿಗೆ ದ್ವೇಷ ಮಾಡುವಂಥದ್ದು ಮತ್ತು ವಿರೋಧವಾಗಿ ಮಾತಾಡುವಂಥದ್ದೇ ಗೊತ್ತಿಲ್ಲ ಅನಿಸುತ್ತೆ. ಖಂಡಿತವಾಗಲೂ ಗಿಲ್ಲಿ ಗೆಲ್ಲಬೇಕು. ಎಲ್ಲ ನಗುವಿನ ಚಕ್ರವರ್ತಿ, ನಗಿಸುವ ಚಕ್ರವರ್ತಿ ಗಿಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು ಇಡೀ ಕನ್ನಡಿಗರ ಆಶಯ. ಅದರಲ್ಲಿ ನಂದು ಸಹ ಒಪ್ಪಿಗೆ ಇದೆ. ಅಶ್ವಿನಿ ಗೌಡಗೂ ಸೆಲೆಬ್ರಿಟಿಗಳ ವಿಶ್. ಕನ್ನಡದ ಧ್ವನಿ ಬೆಂಬಲಿಸಲು ಕರೆ. ಗಟ್ಟಿ ಧ್ವನಿಯಿಂದಲೇ ಬಿಗ್ ಬಾಸ್ ನಲ್ಲಿ ಪ್ರತಿಧ್ವನಿಸಿರುವ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಶ್ವಿನಿ ಗೌಡಗೂ ಕೂಡ ಅಭಿಮಾನಿಗಳು ಸಖತ್ ಸಪೋರ್ಟ್ ಮಾಡ್ತಿದ್ದಾರೆ. ಆಟ ಅಂದ್ರೆ ಆಟ, ಸ್ಪರ್ಧೆ ಅಂದ್ರೆ ಸ್ಪರ್ಧೆ, ಯಾವುದನ್ನು ಬಿಟ್ಕೊಡೋ ಮಾತೇ ಇಲ್ಲ ಅನ್ನುವ ಅಶ್ವಿನಿಗೆ ಸಿನಿಮಾ ತಾರೆಯರಾದ NT ರಾಮಸ್ವಾಮಿ, ನಟಿ ಜಾಹ್ನವಿ, ಅಂಕಿತಾ ಜಯರಾಮ್, ಅರ್ಚನಾ, ರತ್ನಮಾಲಾ ಹಾಗೂ ಕರವೇ ಅಧ್ಯಕ್ಷ ನಾರಾಯಣ್ ಗೌಡ ಅವರು ಅಶ್ವಿನಿ ಅವರನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಗಟ್ಟಿಗಿತ್ತಿ ಅಶ್ವಿನಿ ಗೌಡ ಗೆಲ್ಲೋದಕ್ಕೆ ಯಾರೆಲ್ಲ ವಿಶ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಈ ಬಾರಿಯ ಬಿಗ್ ಬಾಸ್ ವಿಜೇತೆ ಸಹೋದರಿ ಅಶ್ವಿನಿ ಗೌಡ ಆಗ್ಬೇಕು ಅನ್ನೋದು ನನ್ನ ಆಸೆ. ಕಾರಣ ಇಷ್ಟೇ, ಅವರ ಧೈರ್ಯ, ಸ್ಥೈರ್ಯ, ತಾಳ್ಮೆ, ಸಂಯಮ, ಆತ್ಮವಿಶ್ವಾಸಕ್ಕೆ ಗೆಲುವು ಸಿಗಬೇಕು. ಹಾಗಾಗಿ ಅಶ್ವಿನಿ ಗೌಡರವರಿಗೆ ನನ್ನ ಕಡೆಯಿಂದ ಶುಭ ಹಾರೈಕೆಗಳು. ವಿಶ್ ಯು ಆಲ್ ದ ಬೆಸ್ಟ್ ಅಶ್ವಿನಿ ಗೌಡ. ನನಗೆ ಸಿಕ್ಕಂಥ ಒಬ್ಬ ಅದ್ಭುತ ಗೆಳತಿ ಅಶ್ವಿನಿ ಅವರು.
ಹೋರಾಟ ಅವ್ರ ರಕ್ತದಲ್ಲೇ ಇದೆ. ಸೊ ಈ ಹಂತದಲ್ಲಿ ಆಟನ ಭಾಳ ಚೆನ್ನಾಗಿ ಆಡಿದ್ದಾರೆ. ಸೊ ಹಾಗಾಗಿ ನನಗೆ ಅವರಿರ್ಬೋದು, ಧ್ರುವಂತ್ ಇರ್ಬೋದು, ನಾನು ಎಷ್ಟೋ ವಿಚಾರಗಳಲ್ಲಿ ನಮಗೆ ರಿಫ್ಲೆಕ್ಷನ್ ಅಂತ ಅನಿಸುತ್ತೆ, ಸಿಮಿಲಾರಿಟೀಸ್ ಇದೆ. ಸೊ ಹಾಗಾಗಿ ಅಶ್ವಿನಿ ಅವ್ರು ಗೆಲ್ಲಬೇಕು. ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಶ್ವಿನಿ ಗೌಡ ಮ್ಯಾಮ್. ಒಳಗಡೆ ಕೂಡ ಅವರ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಡದೆ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಅವ್ರು ತಪ್ಪು ಮಾಡಿದಾಗ ಕೂಡ ಕ್ಷಮೆನೂ ಕೇಳಿದ್ದಾರೆ. ಶಿ ಇಸ್ ವೆರಿ ಮಚ್ ಟಫ್ ಕಂಟೆಸ್ಟೆಂಟ್ ಕೂಡ. ಫಿನಾಲೆವರೆಗೂ ಅವರು ಬಂದಿದ್ದಾರೆ. ಅವ್ರನ್ನ ಗೆಲ್ಸೋ ಜವಾಬ್ದಾರಿ ನಮ್ಮದು, ನಿಮ್ಮದಾಗಿದೆ. ಸೊ ನೀವೆಲ್ಲರೂ ಇನ್ನೂ ಯಾರು ವೋಟ್ ಮಾಡಿಲ್ಲ ಅಶ್ವಿನಿ ಮ್ಯಾಮ್ ಅವ್ರಿಗೆ ಅಂದರೆ ಈಗಲೇ ಅಶ್ವಿನಿ ಮ್ಯಾಮ್ಗೆ ವೋಟ್ ಮಾಡಿ. And I'm really hoping that she comes out with flying colors. ಅವರು ಗೆಲ್ತಾರೆ ಬಿಡ್ತಾರೆ ಅದು ಸೆಕೆಂಡ್ರಿ. ಹೊರಗಡೆ ಬರೋಷ್ಟೊತ್ತಿಗೆ ಅವರು ಜನಗಳನ್ನ ಮನಸ್ಸಿನಂತೂ ಗೆದ್ದಿರ್ತಾರೆ ಅಂತ ನನಗನ್ಸುತ್ತೆ. ಬಟ್ ದಯವಿಟ್ಟು ಎಲ್ಲರೂ ಅಶ್ವಿನಿ ಗೌಡ ಅವ್ರಿಗೆ ವೋಟ್ ಮಾಡಿ, ನಿಮ್ಮ ಎಲ್ಲ ವೋಟ್ನು ಅಶ್ವಿನಿ ಗೌಡ ಅವ್ರಿಗೆ ಹಾಕಿ ಅಂಡ್ ಅವ್ರನ್ನ ಮೇಕ್ ಹರ್ ಕಮ್ ಟು ಫಿನಾಲೆ ಅಂಡ್ ಹೋಪ್ಫುಲಿ ಶಿ ವಿನ್ಸ್ ದ ಶೋ. ಅಶ್ವಿನಿ ಗೌಡ ಬಿಗ್ ಬಾಸ್ ಫೈನಲ್ಗೆ ತಲುಪಿದ್ದಾರೆ. ಒಬ್ಬ ಕನ್ನಡದ ಹೋರಾಟಗಾತಿ ಒಬ್ಳು ಅಷ್ಟೊಂದು ಸುಲಭ ಅಲ್ಲ. ಬಿಗ್ ಬಾಸ್ ಒಳಗಡೆ ಫೈನಲ್ಗೆ ಬರಲಿಕ್ಕೆ ಅಷ್ಟೊಂದು ಸುಲಭ ಅಲ್ಲ. ಒಳ್ಳೊಳ್ಳೆ ಟಾಸ್ಕ್ಗಳು ಹಾಡಿದ್ದಾಳೆ. ಆ ಸ್ಪರ್ಧಿಗಳ ಮಧ್ಯೆ ಒಬ್ಬ ಹಿರಿಯ ಹೆಣ್ಣು ಮಗಳು ಗಟ್ಟಿಯಾಗಿ ನಿಂತು ಫೈನಲ್ ತಲುಪೋದಿದೆಯಲ್ಲ, ಅದೇನು ಸುಲಭವಾದ ವಿಚಾರ ಅಲ್ಲ. ಬಿಗ್ ಬಾಸ್ ಕಪ್ನಲ್ಲೂ ಪಾಲಿಟ್ರಿಕ್ಸ್, ಸ್ಪರ್ಧಿಗಳ ಪರ ನಾಯಕರ ಕ್ಯಾಂಪೇನ್. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ವಿನ್ನರ್ ಯಾರಾಗ್ತಾರೆ ಅನ್ನೋ ಹಾಟ್ ಬೀಟ್ ಹೆಚ್ಚಿಸಿರೋ ಪ್ರಶ್ನೆಯ ಮಧ್ಯೆ ರಾಜಕೀಯ ನಾಯಕರುಗಳು ಬಿಗ್ ಬಾಸ್ ಅಖಾಡಕ್ಕೆ ಇಳಿದಿರೋದು ಮತ್ತಷ್ಟು ಥ್ರಿಲ್ ಮಾಡಿದೆ. MLA MP ಎಲೆಕ್ಷನ್ಗಿಂತಲೂ ಕೂಡ ದೊಡ್ಡ ಮನೆಯ ಆಟ ಫುಲ್ ಇಂಟ್ರೆಸ್ಟಿಂಗ್ ಹಂತಕ್ಕೆ ಬಂದು ನಿಂತಿದೆ. ರಾಜಕೀಯ ನಾಯಕರುಗಳು ತಮ್ಮ ತಮ್ಮ ಕ್ಷೇತ್ರದ ಸ್ಪರ್ಧಿಗಳ ಪರವಾಗಿ ವೋಟ್ ಕ್ಯಾಂಪೇನ್ಗೆ ಇಳಿದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಸ್ಪರ್ಧಿಗಳನ್ನು ಗೆಲ್ಲಿಸುವಂತೆ ಮನವಿ ಮಾಡ್ತಿದ್ದಾರೆ. ಮಳವಳ್ಳಿಯ ಹೆಮ್ಮೆಯ ನಟರಾಜ್, ಗಿಲ್ಲಿ ನಟ, ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ನೀಡಿ ಅಂತಿಮ ಘಟ್ಟಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವನ ಕಲೆಗೆ ಮತ್ತು ಪ್ರಾಮಾಣಿಕವಾದಂಥ ಆತನ ಪ್ರಯತ್ನಕ್ಕೆ ಸರ್ವರು ಬೆಂಬಲಿಸಿ ನಮ್ಮ ಮಳವಳ್ಳಿಗೆ ಒಂದು ಹೊಸ ಪ್ರತಿಭೆಯನ್ನು ಸೃಷ್ಟಿಯಾಗಲಿಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು. ಗಿಲ್ಲಿ ನಟನನ್ನು ಬೆಂಬಲಿಸಿ ಆತನಿಗೆ ಅತಿ ಹೆಚ್ಚಿನ ಮತವನ್ನು ನೀಡಿ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಬೇಡ್ಕೊತೇನೆ. ಕುಮಾರಿ ರಕ್ಷಿತಾ ಶೆಟ್ಟಿ ಗ್ರ್ಯಾಂಡ್ ಫಿನಾಲೆಗೆ ಎಂಟರ್ ಆಗ್ತಿದ್ದಾರೆ. ಎಂಕೆಲ್ಲ ಆಸೆ ಉಂಟು ಆ ಬಾಲ್ಯ ಗೆಲ್ಲಲು ಬರೋದು ತುಳುನಾಡದ ಪೆರ್ಮೆ ಮಸ್ತ್ ಲಕ್ಷಾಂತರ ಕೋಟ್ಯಾಂತರ ಜನ ತೂಪಿನ ಒಂದು ಸೀರಿಯಲ್ ಅಂಚಾದ ಎಲ್ಲ ತೋಂದಿರಲಿಲ್ಲ. ಅಂಚಾದ ಐನಾರು ಜನ ನಮ್ಮ ತುಳು ಕನ್ನಡಿಗರು ಕೆಳವಳಿದ ಮಾತ್ರ ಜನ ಕರ್ನಾಟಕ ನಮ್ಮ ಉಲ್ಲೇನ ಅದು ಪೂರ ಅಲ್ಲಿ ಓಟ್ ಮಾಡೋದು ಗೆಲ್ಲಾಕೋದು. ಬಿಗ್ ಬಾಸ್ ನಲ್ಲಿ ಅಂತಿಮವಾಗಿ 6 ಜನ ಸ್ಪರ್ಧಿಗಳು ಕಣದಲ್ಲಿದ್ದಾರೆ. ನಮ್ಮ ಜಿಲ್ಲೆಯ ಗಿಲ್ಲಿ ನಟ ಮತ್ತು ಕಾವ್ಯ ಶೈವರು ಸಹ ಕಣದಲ್ಲಿರೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ. ಆದರೆ ನಮ್ಮ ತಾಲೂಕಿನ ತಗ್ಡೂರು ಗ್ರಾಮದ ಸಾವಿತ್ರಮ್ಮ ಸದಾನಂದ್ರವರ ಸುಪುತ್ರಿಯಾದ ಕಾವ್ಯ ಶೈವರವರು ನಮ್ಮ ತಾಲೂಕಿನ ಪ್ರತಿಭೆ ಆದ್ರಿಂದ ಅವರಿಗೆ ಅತ್ಯಂತ ಹೆಚ್ಚು ಓಟನ್ನು ಹಾಕಿ ಅವರ ಗೆಲುವಿಗೆ ತಾವೆಲ್ಲರೂ ಸಹ ಕಾರಣೀಭೂತರಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಬಿಗ್ ಬಾಸ್ ಫಿನಾಲೆಗೆ ಬಂದಿದೆ. ನಮ್ಮ ಗರಡಿ ಸಿನಿಮಾದಲ್ಲಿ ಮಾಡಿದಂಥ ರಘು ಫಿನಾಲೆಗೆ ಬಂದಿದ್ದಾರೆ. ಬಹಳ ಒಳ್ಳೆಯ ವ್ಯಕ್ತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಖ್ಯಾತಿಯನ್ನು ಪಡೆದಿದ್ದಾರೆ. ಅವರಿಗೆ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಮತ ಅವ್ರನ್ನ ಫಿನಾಲೆಯಲ್ಲಿ ಗೆಲ್ಲುವ ಹಾಗೆ ಮಾಡ್ತದೆ. ದಯವಿಟ್ಟು ಎಲ್ಲರೂ ರಘು ಅವರಿಗೆ ನಿಮ್ಮ ಓಟುಗಳನ್ನು ಮಾಡಿ. ಒಟ್ಟಾರೆ ಈ ಬಾರಿಯ ಬಿಗ್ ಬಾಸ್ ಮನೆ ಆಟ ಹರಟೆ, ನಗು, ಅಳು, ದೋಸ್ತಿ, ಕುಸ್ತಿ ಎಲ್ಲದಕ್ಕೂ ಕೂಡ ಇವತ್ತೇ ಬ್ರೇಕ್ ಬೀಳ್ತಿದೆ. ತಮ್ಮಿಷ್ಟದ ಸ್ಪರ್ಧಿಗಳ ಪರವಾಗಿ ಪೂಜೆ ಪ್ರಾರ್ಥನೆಗಳು ಕೂಡ ನಡೀತಾ ಇದೆ. ಗೆಲುವಿನ ಕಿರೀಟ ಯಾರ ಮುಡಿಗೇರುತ್ತೆ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ. ಕರುನಾಡಿನ ಜನ ಯಾರನ್ನ ಹೊತ್ತು ಮೆರೆಸ್ತಾರೆ ಅನ್ನೋದನ್ನ ನೋಡುವ ಕ್ಷಣ ಬಂದೇ ಬಿಟ್ಟಿದೆ. ಎಲ್ಲ ಸ್ಪರ್ಧಿಗಳಿಗೂ ಆಲ್ ದಿ ಬೆಸ್ಟ್. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.